ಈ ನೈಟ್ ಡ್ಯೂಟಿನಿ ಸಾಕು. ಈ ಸ್ಟ್ರೈಕ್ ಸೊಳ್ಳೆ ಕೆಲ್ ಕರ್ಸ್ಕೊಳ್ಳೋದು ಸಾಕು ಕಣೆ. ಈಗಳೆಯ ಮನೆ ಮಠ ಇಲ್ಲೋನು ಇಲ್ಲೋ ಯಾವನ ಬಂದು ಬಿದ್ಕೊಂಡು ನಾಕ ಅವನಿಗೆ. ಹೇಯ್ ಯಾವನವನು ಇಲ್ಲಿ ಮಲಗಬಾರ್ದು ನನಗೆ ಬೆಲ್ಲ ಜಾಗ ಸಿಗಲ್ವಾ? ಸರ್ ನಮಸ್ಕಾರ ಸರ್. ಇಲ್ಲ ಅವನ ಮಲಗವನೇ ತೀರ್ಪೋಕೆ ನನ್ನ ಮಕ್ಕಳು ಇವ್ರ ಅಪ್ಪನ ಮನೆ ಅಷ್ಟು ತಿನ್ಕೊಂಡವ್ರ. ಓಹೋ ಇದೊಪ್ಪ ವರ್ಷೆ ಅಂದ್ರೆ ಇಲ್ಲಾರು ಮಲಗಬಾರ್ದು ಅಂತ ಬೀಸ್ಕೊಂಬತ್ತಾ ಇದ್ರೆ ಇವ್ನು ಅವನ ಒತ್ಕೊಂಡು ಬೇರೆ ಮನ್ಗವನೆ. ಯಾವನ ನೀನು? ಸರ್ ಮನೆ ಕಂಡವ್ರೆ, ತೊಂದರೆ ಕೊಡಬೇಡಿ. ಯಾವನ್ ನೀನು ಅಂತ ಕೇಳ್ತಾ ಇದ್ದೀನಿ ತಾನೆ. ಇಷ್ಟೊತ್ತಿನಲ್ಲಿ ಯಾರು ಇಲ್ಲಿ ಮಲಗಬಾರ್ದು. ನೆನ್ನೆ ಅಷ್ಟೇ ಕಳ್ತನಾಗಿದೆ. ಸರ್ ಗೊತ್ತಿರಲಿಲ್ಲ, ಕ್ಷಮಿಸ್ಬಿಡಿ. ಈಗ ಹೋಯ್ತೀವಿ ತಕೊಳ್ಳಿ. ಏನು ಶ್ರಮಿಸೋದು? ಹೇಯ್ ಹೇಳೋ 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 ಹೇಳೋ. ಹೋಯ್ತೀವಿ ಅಂತ ಹೇಳ್ತಾ ಇದ್ದೀನಿ. ಪೊಲೀಸ್ ನನ್ನ ಮೇಲೆ ಕೈ ಮಾಡ್ತೀನೋ? ಸ್ಟೇಷನ್ಗೆ ಹೇಳ್ಕೊಂಡು ರೂಪಿಡ್ತೀನಿ. ರಾವ್ರೆ ಓಹೋ ಹೆಂಗ್ಸ ನೀನು? ಇಷ್ಟೊತ್ತಿನಲ್ಲಿ ಇಲ್ಲಿ ಸೇರಿದ್ರೆ ಅಂದರೆ ತಪ್ಪಾಯ್ತು ಅಂತ ಕೇಳ್ಕೊಳ್ಳ. ಸರ್ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನನ್ನಿಂದ ತಪ್ಪಾಯಿತು. ಯಾರು ಆಗಲಿ ಒಸಿ ಮನ್ಸತ್ವದಿಂದ ನಡ್ಕೊಳತ್ ಕಲ್ತ್ಕೊಳ್ಳಿ. ಅಣ್ಣ ನಮ್ಮಿಂದ ಏನೋ ಸಹಾಯ ಆಗ್ಬೇಕಣ್ಣ. ಏನು ಬೇಡ ನಮ್ಮರೆ ನಡ್ರಿ. ನಮ್ಮರೆ ಕೂತ್ಕೊಳ್ಳಿ. ನಮ್ಮರೆ ತಗೊಳ್ಳಿ. ತಗೊಳ್ಳಿ, ನೀವು ಮೊದಲು ಕುಡೀರಿ. ರಾಮೋರೆ, ನಾನೊಂದು ಹೇಳ್ತೀನಿ, ಮಾಡ್ತೀರಾ? ದಯವಿಟ್ಟು ಇನ್ಮೇಲೆ ಈ ಥರ ಕೋಪ ಮಾಡ್ಕೋಬೇಡಿ. ಒಂದು ಕ್ಷಣ ಕೋಪದಿಂದ ಏನೇನು ಅನಾಹುತ ಆಗ್ಬಿಡುತ್ತೆ. ಹಂಗಂತ ನೋಡ್ಕೊಂಡು ಸುಮ್ಕಿರು ಅಂತೀರಾ? ಮಾತಾಡಿ ಸರಿ ಮಾಡ್ಬೋದಲ್ಲ. ಮಾತು ಕೊಡಿ ರಾಮೋರೆ, ಇನ್ಮೇಲೆ ಯಾರ ಮೇಲೂ ಕೈ ಮಾಡಲ್ಲ ಅಂತ. ನಮ್ಮರೆ ಈಗಾಗಲೇ ಮಾತು ಕೊಟ್ಟಿವ್ನಲ್ಲ. ಅದು ಆಗ, ಈಗ ಕೊಡಿ. ಯಾಕಂದ್ರೆ ಮುಂದೆ ನಾವು ಜೀವನ ಕಟ್ಟಬೇಕು, ಅಂದ್ಕೊಂಡಿರೋದನ್ನ ಸಾಧಿಸ್ಬೇಕು. ನೀವು ಕೋಪ ಮಾಡಿಕೊಂಡ್ರೆ ಇದ್ಯಾವುದೂ ಆಗಲ್ಲ. ಪ್ಲೀಸ್ ರಾಮೋರೆ, ಮಾತು ಕೊಡಿ.
ಈಗ ನೀವು ನೀರು ಕುಡೀರಿ. ಕುಡೀರಿ ಹೇಳ್ತೀನಿ. ಸರಿ ನಮ್ಮರೆ, ನೀವು ಹೇಳ್ದಂಗೆ ಆಗಲಿ. ಹಿಂಗೆ ಮುಂದೆ ಹೋದರೆ ಮುಂದಿನ ಊರು ಸಿಗ್ತದೆ, ಅಲ್ಲೆಲ್ಲಾರು ಉಳ್ಕೊಳ್ಳೋಕೆ ಜಾಗ ಸಿಗ್ತದೆ ನೋಡಮ್ಮ. ನಡ್ರಿ. ಹಲೋ ಹಲೋ. ಓ, ಅದಕ್ಕೆ ನಿಮ್ಮನ್ನು ನಂಬಾರ್ದು ಅಂತ ಹೇಳಿದ್ದು ಅಲ್ರಯ್ಯ. ನಾಳೆ ಬೆಳಿಗ್ಗೆ ಹಬ್ಬ, ನೀವು ಇಲ್ಲಿ ಬರೋದು ಯಾವಾಗ? ಚಪ್ರ ಹಾಕೋದು ಯಾವಾಗ? ಅಯ್ಯೋ, ನಿಮ್ಮ ಎಲ್ಲ ಕುಡ್ಕೊಂಡ್ಬಿದ್ದಿದ್ದೀರಲ್ಲ, ನಿಮ್ಮ ಶನಿಗಳು. ವಾ ಸರ್ ನಮಸ್ಕಾರ. ಏನಾಯ್ತು? ಸ್ಯಾನೆ ಟೆನ್ಷನಲ್ಲಿ ಇರಂಗಿದ್ದೀರಾ? ನೀವು? ನಾನು ರಾಮ ಅಂತ, ಇಲ್ಲೇ ಪಕ್ಕದೂರನು. ಈಟೊತ್ತಲ್ಲಿ ಈ ಹುಡುಗನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಏನೋ ಟೆನ್ಷನಲ್ಲಿ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಏನಾಯ್ತು ಅಂತ ಕೇಳುಮ ಅಂತ ಬಂದೆ. ಅದು ಏನಂತ ಹೇಳಿ. ಹಲೋ, ನನ್ನ ಹೆಸರು ಪದ್ದಣ್ಣ. ನನಗೆ ಮದುವೆಯಾಗಿ 13 ವರ್ಷ ಆಯಿತು, ಆದರೆ ಮಕ್ಕಳಿಲ್ಲ. ಗುಡಿ ಪೂಜಾರರು ಗಣಪನ ಕೂರಿಸಿದರೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದರು. ಸರಿ ಅಂತ ಚಪ್ರ ಹಾಕಿ ದೊಡ್ಡದಾಗಿ ಗಣಪನ ಕೂರಿಸೋಣ ಅಂತ ಆಳುಗಳಿಗೆಲ್ಲ ನೇಮಿಸಿ ಹೋದರೆ ಆ ಆಳುಗಳು ಇಲ್ಲಿಗೆ ಬರದೆ ಎಲ್ಲೋ ಕುಡ್ಕೊಂಡು ಬಿದ್ದಿದ್ದಾರೆ. ನನಗಂತೂ ಯಾವ ಕೆಲಸನೂ ಬರೋಲ್ಲ. ಈಗ ಏನು ಮಾಡಲಿ? ಸರಿ, ಹಾಗಾದರೆ ಇವನು ನಮ್ಮ ಅಣ್ಣನ ಮಗ, ತುಂಬ ತೀಟೆ. ಇವ್ರ ಜೊತೆ ಇದ್ದು ಕೆಲಸ ನೋಡ್ಕೊ. ಆಯ್ತು ಚಿಕ್ಕಪ್ಪ. ಬೆಳಿಗ್ಗೆ ಸ್ನಾನಕ್ಕೆ ನಮ್ಮ ಮನೆಗೆ ಬಂದ್ಬಿಡು. ಹಾಂ, ಆಯ್ತು. ನೀವು ಖಂಡಿತ ಚಪ್ರ ಹಾಕ್ತಿರಲ್ವಾ? ಗಣೇಶನ ತರಕ್ಕೆ ನಾನು ಹೇಳ್ಬೋದಲ್ವಾ? ಖಂಡಿತ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ. ನಂಬಿದವ್ರಿಗೆ ಈ ರಾಮ ಯಾವತ್ತೂ ಮೋಸ ಮಾಡೋಕ್ಕಿಲ್ಲ. ಸರಿ, ನಿಮ್ಮನ್ನು ನೋಡಿದರೆ ನಂಬಿ ಬಿಟ್ಟು ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಲೇ, ಬರ್ತೀನಲ್ಲ ಮನೆಗೆ? ನನ್ನ ಹೆಸರು ರಾಮ. ನನ್ನ ಹೆಸರು ಮಾಂಜ. ನನ್ನೇ ಬಿಟ್ಟಬೇಕು ಅಂತ ಮಾಡಿದ್ಯಾ? ಲವ್, ನೀನ್ ಇಲ್ದೆ ರಾಮ ಹೆಂಗಿರ್ತಾರೆ ಅಂತ ಯೋಚನೆ ಮಾಡಿದ್ಯಲ್ಲ? ಇರಲ್ಲ ಕಳ್ಳ, ನಿನ್ ಬುಟ್ಟಿ ರಾಮ ಇರಕ್ಕಿಲ್ಲ, ಸತ್ತೋಗ್ಬಿಡ್ತಾನೆ. ಪುಟ, ಕೆಲಸ ಸರೋಚ್ಕೊಳಮ್ಮ. ಬಿರ್ಬಿರ್ನೆ ಮುಗಿಸಿದ್ರೆ ಮನೆ ಕಳ ಜಾಗ ಸಿಗ್ತದೆ ಅಲ್ವಾ? ನಮ್ಮರೆ ನೋಡಿದ್ರ, ಗಣಪನೇ ದಾರಿ ತೋರಿಸ್ಬಿಟ್ಟ. ಹೊಸಿ ಸಮಯ ಕೊಡಿ, ನಿಮ್ಗೆ
ಇಲ್ಲೇ ಒಂದು ಮನೆನೇ ತಯಾರು ಮಾಡ್ಬಿಡ್ತೀನಿ. ಲೇ ಮಂಜ, ನಂಗೆ ಸಣ್ಣ ಪುಟ್ಟ ಸಹಾಯ ಮಾಡ್ಲಾ ಸಾಕು? ಏನ್ ಪರವಾಗಿಲ್ಲ, ನೀನೇನ್ ಹೇಳು ಮಾಡ್ತೀನಿ. ನನಗೆ ರಾತ್ರಿ ಅಂದ್ರೆ ನಮ್ ಚಿಕ್ಕಪ್ಪನ ತರ ಭಯ ಇಲ್ಲ. ಅವ್ರು ನೋಡಿ ಹೆಂಗ್ ಬಿಟ್ಟೋಡೋಗ್ಬಿಟ್ರು. ಲೇ ದೊಡ್ಡವ್ರಿಗೆ ಅನ್ಬಾರ್ದು ಕಣ್ಲಾ. ಆಯ್ತು. ಅಮರೇ ಸರಿಸ್ಕೊಳಮ್ಮ, ಬನ್ನಿ ನೀವು ಕುತ್ಕೊಳ್ಳಿ. ರಮಣ್ಣ ಏನ್ ಮಾಡ್ತೀಯಾ? ಇದೇ ಜಾಗ ಇಲ್ಲ? ಹಾ ಇದೆ ಇದೆ. ಇದೆಯಾ? ಹಾ ಮಾಡು. ಅಮರೇ ಹೆಂಗೈತೆ? ಆದ್ರೂ ಉಳ್ಕೊಳಕ್ ಜಾಗ ಇಲ್ವಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆ ಗಣಪನೇ ಒಂದು ದಾರಿ ತೋರಿಸ್ಬಿಟ್ಟ. ನಮ್ಮರೇ ಬ್ಯಾಸ್ರನ? ಬೇಸರ ಏನಕ್ಕೆ ಯಜಮಾನ್ರೆ? ಈ ಹೊತ್ತಿನಲ್ಲಿ ಈಟ್ ಬಿರ್ನೆ ಇರೋಕ್ಕೊಂದು ಜಾಗ ಮಾಡಿಕೊಟ್ರಲ್ಲ, ಯಾರು ಮಾಡಿಕೊಡ್ತಾರೆ ಹೇಳಿ? ನನ್ನ ಗಂಡನ ಮುಂದೆ ಯಾರೂ ಇಲ್ಲ. ಆದ್ರೂ ಈ ಚಳಿಲಿ ಮಳೇಲಿ ಚಿಕ್ಕ ವಯಸ್ಸಿಂದ ಸ್ಯಾನೆ ಸುಖದಲ್ಲಿ ಬೆಳೆದವ್ರು ನೀವು ನನ್ನ ಜೊತೆ ಬಂದು ಹಾಗನ್ಬೇಡಿ. ಎಷ್ಟೋ ಸಂಸಾರದಲ್ಲಿ ಎಲ್ಲ ಇದ್ರೂ ನೆಮ್ಮದಿನೇ ಇರೋದಿಲ್ಲ. ಏನೂ ಇಲ್ದಿದ್ದಾಗ ಗಂಡ ತನ್ನ ಹೆಂಡತಿನ ಹೇಗೆ ನೋಡ್ಕೋತಾನೆ ಅನ್ನೋದ್ರ ಮೇಲೆ ಅವರಿಬ್ಬರ ಸಂಬಂಧ ನಿಂತಿರುತ್ತೆ. ನನ್ನ ಗಂಡನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನಿಮ್ಮ ಜೊತೆಗಿದ್ರೆ ನಾನು ನೆಮ್ಮದಿಯಾಗಿರ್ತೀನಿ ರಾಮು ಅವರೇ. ಇನ್ನು ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಆ ದೇವರು ನಮ್ಮ ಕೈ ಬಿಡೋದಿಲ್ಲ. ನಮ್ಮರ ಅದ್ಯಾವರು ನಮ್ಮನ್ನು ಮತ್ತು ದೊಡ್ಡ ಮನೇಲಿರೋರು ಎಲ್ಲರೂ ಸಂದಾಗಿಟ್ಟಿರಲಿ. ಮುಖ್ಯವಾಗಿ ಅಪ್ಪ ಹಿಂಗೆ ಏನೂ ಆಗಬಾರ್ದು. ಏನೂ ಆಗಲ್ಲ, ಭಾವ ಚೆನ್ನಾಗೇ ಇರ್ತಾರೆ. ಈಗ ಮಲ್ಗಣ್ವಾ? ಹ್ಞೂ ಸರಿ, ನಾನು ಗರಿ ತಗೊಂಬಂದು ಹಾಕ್ತೀನಿ, ಮನೆ ಕಳನ. ಅಮರೇ ಬನ್ನಿ ಮನೆ ಕಳಿ.
ಸರ್ ಹಲೋ ಸರ್ ಸರ್. ಹಾಂ ಹೇಳಿ ಡಾಕ್ಟರ್. ರಾಮು ಯಾರು? ನಮ್ಮ ಅಣ್ಣ ಸರ್. ಯಾಕೆ? ಸಾಹೇಬರು ರಾಮ ಅಂತ ಕನ್ವರ್ಸ್ತಾ ಇದ್ದಾರೆ. ಸೊ ಅವರಿದ್ದರೆ ಬೆಟರು. ಎಲ್ಲಿದ್ದಾರೆ? ಅವ್ರು ಬಂದಿಲ್ವಾ? ಅವ್ರನ್ನ ಕರೆಸ್ಬಿಡಿ. ಮೋಸ್ಟ್ಲಿ ರಾಮು ಅವ್ರನ್ನ ನೋಡಿದ್ರೆ ಸಾಹೇಬ್ರು ರಿಕವರ್ ಆಗ್ಬೋದು. ಬೇಗ ಇನ್ಫಾರ್ಮ್ ಮಾಡಿ. ಇಂಥ ಟೈಮಲ್ಲಿ ನೆನಪಾಗೋದು ಮೊದಲನೇ ಮಗನೇನಾ? ನಾನು ಕಾಯ್ಕೊಂಡು ಸಾಯ್ತಿರೋದು ಅವ್ರಿಗೆ ಗೊತ್ತಿಲ್ಲ. ಇದು ಆಸ್ಪತ್ರೆ ಹೊಸಿ ಮೆಲ್ಗೆ ರಾಮ ಅಂತ ಕನ್ವರ್ಸ್ತಾ ಇದ್ದಾರಂತೆ. ರಾಮು ಅವರೇ, ಇದೇನು ಮಾಡ್ತಿದ್ದೀರಾ? ಕುಡಿಲ್ಲ ಏ ನಮ್ಮರೇ, ಇರಿ ಇರಿ. ಗುಡ್ ಮಾರ್ನಿಂಗ್. ನಿದ್ದೆ ಸಂದಾಗಾಯ್ತಾ? ಅದು ಬಿಡಿ, ನೀವು ಯಾಕೆ ಇದೆಲ್ಲ ಮಾಡ್ತಿದ್ದೀರಾ? ಏನು ತೊಂದರೆ ಇಲ್ಲ, ನೀವು ಹೋಗಿ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ, ನಾನು ಮಾಡ್ತೀನಿ.